ಅರಣ್ಯ ಇಲಾಖೆ ಹಂಗಾಮಿ ನೌಕರರ ಮುಷ್ಕರ ಮೂರನೇ ದಿನಕ್ಕೂ ಮುಂದುವರೆದಿದೆ. ಬೇಸಿಗೆ ವೇಳೆ ಧರಣಿ ನಡೆಸ್ತಾ ಇದ್ದಾರೆ ಅರಣ್ಯ ಇಲಾಖೆಯ ನೌಕರರು. ಬೇಸಿಗೆ ವೇಳೆ ಕಾಡು ಕಾಯೋದಕ್ಕೆ ಸಿಬ್ಬಂದಿ ಇಲ್ಲದ ಸ್ಥಿತಿ ನಿರ್ಮಾಣವಾಗಿದೆ. ಈ ಒಂದು ಪ್ರತಿಭಟನೆಯಿಂದಾಗಿ ಬಂಡೀಪುರದ ಸಫಾರಿ ಕ್ಯಾಂಪಸ್ ಆವರಣದಲ್ಲಿ ನೌಕರರು ಧರಣಿಯನ್ನ ನಡೆಸುತ್ತಿದ್ದಾರೆ. ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಿನ ಬಂಡೀಪುರದ ಮುಂದೆ ಈ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಲ್ಲಿ ಹೊರಗುತ್ತಿಗೆ ರದ್ದುಪಡಿಸಿ ಇಲಾಖೆ ವೇತನ ಹಾಗೆ ಸೇವಾ ಭದ್ರತೆಗೆ ಪಟ್ಟು ಹಿಡಿದಿದ್ದಾರೆ. ಖಾಲಿ ಹುದ್ದೆ ಭರ್ತಿ ಸೇರಿ ವಿವಿಧ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡಿ ಈ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಗುಂಡ್ಲುಪೇಟೆ ತಾಲೂಕಿನ ಬಂಡೀಪುರದ ಸಫಾರಿ ಕ್ಯಾಂಪಸ್ ಆವರಣದಲ್ಲಿ ಬೇಸಿಗೆಯಂತಲೂ ನೋಡದೆ ಸಿಬ್ಬಂದಿಗಳು ಧರಣಿಯನ್ನ ಕೂತಿರುವಂತದ್ದು. ಹಾಗಾಗಿ ಈ ಸಂದರ್ಭದಲ್ಲಿ ಬೇಸಿಗೆ ವೇಳೆ ಕಾಡು ಕಾಯೋದಕ್ಕೆ ಸಿಬ್ಬಂದಿ ಇಲ್ಲದಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಧರಣಿಯಲ್ಲಿ ರಾಜ್ಯದ ವಿವಿಧ ಅರಣ್ಯ ವಲಯಗಳ 700ಕ್ಕೂ ಹೆಚ್ಚು ಅಧಿಕ ಸಿಬ್ಬಂದಿಗಳು ಭಾಗಿಯಾಗಿದ್ದಾರೆ. ಹೊರಗುತ್ತಿಗೆ ಆಧಾರದಲ್ಲಿ ಏಜೆನ್ಸಿಗಳು ನೀಡುವ ವೇತನ ಸರಿ ಇಲ್ಲ ಅಂತ ಹೇಳಿ ಆರೋಪ ಮಾಡ್ತಿದ್ದಾರೆ. ಇಲ್ಲಿ ಬೇಡಿಕೆಗಳು ತಮ್ಮದೇನು ಬೇಡಿಕೆಗಳಿವೆ ಅವು ಈಡೇರುವವರೆಗೆ ಏನು ಧರಣಿಯನ್ನ ಮುಂದುವರಿಸ್ತೇವೆ ಅಂತ ಹೇಳಿ ಈಗಾಗಲೇ ಅವರು ಎಚ್ಚರಿಕೆಯನ್ನ ನೀಡಿದ್ದಾರೆ. ಬನ್ನಿ ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ. ನಾವು ಇವತ್ತೇನಾದ್ರೂ ಸಂಬಳ ತಗೋತಾ ಇದೀವಿ ಅಂತಂದ್ರೆ ಅವ್ರ ಸಂಬಳ ತಗೋತಾ ಇರೋದು ನಮ್ಮ ನೌಕರರ ಶ್ರಮದ ಫಲ. ಈ ಒಂದು ಹೋರಾಟದ ಮುಂಚೂಣಿಯನ್ನು ವಹಿಸಿದ್ದಾರೆ. ಹಾಗೆ ಕೃಷ್ಣರಾಜು ಅವರು ಬನ್ನಿ ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ. ಅಧಿಕಾರಿಗಳಾಗಿದೆ ನಾವು ಇವತ್ತೇನಾದ್ರೂ ಸಂಬಳ ತಗೋತಾ ಇದೀವಿ ಅಂತಂದ್ರೆ ಅವ್ರ ಸಂಬಳ ತಗೋತಾ ಇರೋದು ನಮ್ಮ ನೌಕರರ ಶ್ರಮದ ಫಲ. ಈ ಒಂದು ಹೋರಾಟದ ಮುಂಚೂಣಿಯನ್ನು ವಹಿಸಿದ್ದಾರೆ. ಹಾಗೆ ಕೃಷ್ಣರಾಜು ಅವರು ಬನ್ನಿ ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕು ಅಂತ ಹೇಳಿ ಕೇಳ್ಕೊತಾ